ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ಇವತ್ತಿನ ಈ ಒಂದು ವಿಡಿಯೋದ ಥೀಮ್ ಏನಪ್ಪ ಅಂದರೆ 100 ಡೇಸ್ ಚಾಲೆಂಜ್. ಅಂದರೆ 100 ದಿನಗಳಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ತುಂಬ ಸುಲಭವಾಗಿ ಹಾಗೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಕನಿಷ್ಠ 45ರಿಂದ 50 ಅಂಕಗಳನ್ನು ಹೇಗೆ ಗಳಿಸಬಹುದು ಎನ್ನುವುದರ ಬಗ್ಗೆ ನಾವಿಲ್ಲಿ ಚರ್ಚಿಸೋಣ. ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಮನದಲ್ಲಿಟ್ಟುಕೊಳ್ಳಿ, ಇದು ನಿಧಾನ ಕಲಿಕೆಯ ವಿದ್ಯಾರ್ಥಿಗಳಿಗಾಗಿ ಅಥವಾ ಸ್ಲೋ ಲರ್ನರ್ಸ್ ಅಂತ ಏನಿರ್ತಾರಲ್ಲ ಅವರಿಗೆ ಇದು ಅನ್ವಯಿಸುತ್ತೆ. ಔಟ್ ಆಫ್ ಔಟ್ ತಗೊಳ್ಳುವಂತಹ ಅಥವಾ 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಅನ್ವಯ ಆಗುವುದಿಲ್ಲ. ಸೊ ಹೀಗಾಗಿ ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಪ್ರಮುಖವಾದಂಥ ಅಂಶ ಅದೇನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು 3D ಅಂತ. 3D ಅಂದರೆ ಇಲ್ಲಿ 3D ಆ್ಯನಿಮೇಷನ್ ಫಿಲಮ್ಸ್ ಅಲ್ಲ, ಇಲ್ಲಿ 3D ಅಂತಂದರೆ ಡಿಸಿಪ್ಲಿನ್, ಡೆಡಿಕೇಶನ್, ಡೈರೆಕ್ಷನ್. ಅಂದರೆ ನಾವು ಮಾಡುವಂತಹ ಕೆಲಸದಲ್ಲಿ ಮೊದಲನೇದು ಶಿಸ್ತಿರಬೇಕು, ಎರಡನೇದು ಶ್ರದ್ಧೆ ಇರಬೇಕು, ಮೂರನೇದಾಗಿ ಡೈರೆಕ್ಷನ್, ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ನಾವು ಸಾಗ್ತಾ ಇರುವಂಥ ಹಾದಿಯಲ್ಲಿ ನಾವು ಅಂಕಗಳನ್ನು ಗಳಿಸೋದಕ್ಕೆ ಅಥವಾ ಪಾಸ್ ಆಗೋದಕ್ಕೆ ಸಾಧ್ಯನಾ ಅನ್ನೋದನ್ನು ಯೋಚನೆಯನ್ನು ಮಾಡಿ ಅಡ್ಡದಾರಿಯಿಂದ ನಾವು ಯಾವುದನ್ನು ಸಾಧಿಸೋಕ್ಕೆ ಸಾಧ್ಯವಾಗುವುದಿಲ್ಲ. ಈ ವಿಡಿಯೋ 3 ಭಾಗಗಳನ್ನು ಹೊಂದಿದೆ, ಆದ್ದರಿಂದ ಸ್ಕಿಪ್ ಮಾಡದೆ ನೋಡಿ ಹಾಗೂ ತಿಳ್ಕೊಳ್ಳಿ. ಫಸ್ಟ್ ಬ್ಲೂ ಪ್ರಿಂಟ್ ನೀಲನಕ್ಷೆ, ಸೆಕೆಂಡ್ ಲೆಸನ್ಸ್ ಅಥವಾ ಚಾಪ್ಟರ್ಸ್ ಅಧ್ಯಾಯಗಳು, ಆ್ಯಂಡ್ ಲಾಸ್ಟ್ ಒನ್ ವೇಳಾಪಟ್ಟಿ ಅಥವಾ ಈ 100 ದಿನಗಳಲ್ಲಿ ಹೇಗೆ ಅದನ್ನು ಸಂಪೂರ್ಣಗೊಳಿಸುವುದು, ವೇಳಾಪಟ್ಟಿಯ ಪ್ರಕಾರ ಹೇಗೆ ಅಧ್ಯಯನ ಮಾಡುವುದು. 3 ಹಂತಗಳಲ್ಲಿ ಮೊದಲನೇ ಹಂತ ಬ್ಲೂ ಪ್ರಿಂಟ್. ವಿದ್ಯಾರ್ಥಿಗಳೇ, ಬ್ಲೂ ಪ್ರಿಂಟ್ ನೀಲನಕ್ಷೆ, ನಾವು ಮನೆ ಕಟ್ಟುವಾಗ ಹೇಗೆ ಒಂದು ಬ್ಲೂ ಪ್ರಿಂಟನ್ನು ಇಂಜಿನಿಯರ್ಗಳು ರೆಡಿ ಮಾಡಿಕೊಡ್ತಾರೋ ಅದೇ ರೀತಿ ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಬಗ್ಗೆ ಕೂಡ ನಾವಿಲ್ಲಿ ತಿಳಿದುಕೊಳ್ಳುವುದು ಅಗತ್ಯವಾಗಿರುತ್ತೆ. ನಮಗೆ ಇತಿಹಾಸದಿಂದ, ರಾಜ್ಯಶಾಸ್ತ್ರದಿಂದ, ಸಮಾಜಶಾಸ್ತ್ರದಿಂದ, ಭೂಗೋಳಶಾಸ್ತ್ರದಿಂದ, ಅರ್ಥಶಾಸ್ತ್ರದಿಂದ ಮತ್ತು ವ್ಯವಹಾರಾಧ್ಯಯನದಿಂದ ಎಷ್ಟು ಅಂಕಗಳು ಬರ್ತವೋ ಅನ್ನೋದು ಮುಖ್ಯ ಅಲ್ಲ, ಬದಲಾಗಿ ನಾವು ಈ 45ರಿಂದ 50 ಅಂಕಗಳನ್ನು ಎಲ್ಲಿ ಪಡೆಯಬಹುದು ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಇದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 8, 1 ಅಂಕದ ಪ್ರಶ್ನೆಗಳು 8, 2 ಅಂಕದ ಪ್ರಶ್ನೆಗಳು 8, 3 ಅಂಕದ ಪ್ರಶ್ನೆಗಳು 9, 4 ಅಂಕದ ಪ್ರಶ್ನೆಗಳು 4 ಮತ್ತು 5 ಅಂಕಗಳನ್ನು ಹೊಂದಿರುವಂಥ ನಕಾಶೆ ಇರುತ್ತೆ. ಇದರಲ್ಲಿ ನಾವು 1 ಮತ್ತು 2 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಹೊರತುಪಡಿಸಿ 3, 4 ಮತ್ತು 5 ಅಂಕಗಳ ಪ್ರಶ್ನೆಗಳ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. 5 ಅಂಕಗಳ ನಕಾಶೆಗೆ ಸಂಬಂಧಿಸಿದಂತಹ ವಿಡಿಯೋದ ಲಿಂಕನ್ನು ಈ ಮೇಲಿನ ಐ ಬಟನ್ ಕ್ಲಿಕ್ ಮಾಡೋದರ ಮೂಲಕ ನೀವು ಪಡೆಯಬಹುದು. ಜೊತೆಗೆ ನಕಾಶೆಯಲ್ಲಿ ಹೇಗೆ ಗುರುತಿಸಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರುತ್ತೇನೆ. ಸಮಾಜ ವಿಜ್ಞಾನ ವಿಷಯದ ಭಾಗ 1 ಮತ್ತು ಭಾಗ 2ರಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳನ್ನು ಅಧ್ಯಯನ ಮಾಡುವುದರ ಬದಲಾಗಿ ಇದರಲ್ಲಿ ಕೆಲವು ಅಧ್ಯಾಯಗಳನ್ನು ಅಂದರೆ 50% ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡುವುದರ ಮೂಲಕ ಇಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇವುಗಳನ್ನೇ ನಾವು ಸವಿಸ್ತಾರವಾಗಿ ಅಭ್ಯಸಿಸಿ ಎಕ್ಸ್ಟ್ರಾ 6ರಿಂದ 7 ಅಂಕಗಳನ್ನು
ಅಂದರೆ ಒಟ್ಟಾರೆಯಾಗಿ 55 ಅಂಕಗಳನ್ನು ನಾವು ಗಳಿಸಲು ಇಲ್ಲಿ ಸಾಧ್ಯವಾಗುತ್ತದೆ. ಇವು 1 ಅಂಕದ ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದರ ಮೂಲಕ ನಾವು ಅಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಪಡೆಯಬಹುದು. ಎರಡನೇ ಹಂತದಲ್ಲಿ ಅಧ್ಯಾಯಗಳನ್ನು ನಾವು ಪಟ್ಟಿ ಮಾಡೋದಾದರೆ ಸಮಾಜ ವಿಜ್ಞಾನ ಭಾಗ 1 ಮತ್ತು ಭಾಗ 2ರಲ್ಲಿ ಬರುವ ಪ್ರತಿ ವರ್ಷವೂ ಹೆಚ್ಚು ಬಾರಿ ಪುನರಾವರ್ತನೆಯಾಗುವಂತಹ ಪ್ರಶ್ನೆಗಳ ಪ್ರಮುಖ ಅಧ್ಯಾಯಗಳನ್ನು ನಾವಿಲ್ಲಿ ಗಮನಿಸುವುದಾದರೆ ಸಮಾಜ ವಿಜ್ಞಾನ ಭಾಗ 1 ಮತ್ತು ಭಾಗ 2ರಲ್ಲಿ ಬರುವ ಪ್ರಮುಖ ಅಧ್ಯಾಯಗಳನ್ನು ನಾವಿಲ್ಲಿ ಪಟ್ಟಿ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಇತಿಹಾಸ ವಿಭಾಗದಿಂದ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಹೋರಾಟ, ಈ 5 ಅಧ್ಯಾಯಗಳನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದೇ ರೀತಿ ರಾಜ್ಯಶಾಸ್ತ್ರ ವಿಭಾಗದಿಂದ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರ ಉಪಾಯಗಳು, ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ, ಜಾಗತಿಕ ಸಂಸ್ಥೆಗಳು, ಈ ಅಧ್ಯಾಯಗಳನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಸಮಾಜಶಾಸ್ತ್ರ ವಿಭಾಗದಿಂದ ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮಾಜಿಕ ಸವಾಲುಗಳು, ಭೂಗೋಳಶಾಸ್ತ್ರ ವಿಭಾಗದಿಂದ ಭಾರತದ ಮಣ್ಣುಗಳು, ಭಾರತದ ಅರಣ್ಯಗಳು, ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಸಾರಿಗೆ ಮತ್ತು ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳು, ಭಾರತದ ನಿಸರ್ಗ ವಿಕೋಪಗಳು, ಈ ಅಧ್ಯಾಯಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅರ್ಥಶಾಸ್ತ್ರ ವಿಭಾಗದಿಂದ ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ವ್ಯವಹಾರ ಅಧ್ಯಯನದಿಂದ ಬ್ಯಾಂಕ್ ವ್ಯವಹಾರಗಳು ಮತ್ತು ಉದ್ಯಮಶೀಲತೆ, ಈ 2 ಅಧ್ಯಾಯಗಳನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಅಧ್ಯಾಯಗಳನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಅಂಕಗಳನ್ನು ಗಳಿಸಬಹುದು. ವಿದ್ಯಾರ್ಥಿಗಳೇ ಗಮನಿಸಿ, ಈ ವಿಡಿಯೋದ ಕೊನೆಗೆ ಕೆಲವು ಮಾದರಿ ಪ್ರಶ್ನೆಗಳನ್ನು ನೀಡಲಾಗಿದ್ದು ಅದು ನಿಮ್ಮ ಅಧ್ಯಯನಕ್ಕೆ ಸಹಾಯಕವಾಗುವುದು. 3ನೇ ಹಂತ 100 ದಿನಗಳ ವೇಳಾಪಟ್ಟಿ. ಇದರಲ್ಲಿ ನಾವು ಮೊದಲನೇ ದಿನ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮತ್ತು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಅಧ್ಯಾಯಗಳ ನೋಟ್ಸನ್ನು ನಾವು ತಯಾರಿಸಿಕೊಳ್ಳುವುದು. 2ನೇ ದಿನ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ 2 ಅಧ್ಯಾಯಗಳ ನೋಟ್ಸನ್ನು ನಾವು ರೆಡಿ ಮಾಡಿಟ್ಟುಕೊಳ್ಳಬೇಕು. 3ನೇ ದಿನ ಸ್ವಾತಂತ್ರ್ಯ ಹೋರಾಟ, ಇದರ ನೋಟ್ಸನ್ನು ನೀವು ರೆಡಿ ಮಾಡಿಟ್ಟುಕೊಳ್ಳಿ. 4ನೇ ದಿನ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರ ಉಪಾಯಗಳು. 5ನೇ ದಿನ ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ ಹಾಗೂ ಜಾಗತಿಕ ಸಂಸ್ಥೆಗಳು, ಈ ಅಧ್ಯಾಯಗಳ ನೋಟ್ಸನ್ನು ನೀವು ರೆಡಿ ಮಾಡಿಟ್ಟುಕೊಳ್ಳಿ. 6ನೇ ದಿನ ಸಮಾಜಶಾಸ್ತ್ರದ 2 ಪ್ರಮುಖ ಅಧ್ಯಾಯಗಳಾದಂತಹ ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮಾಜಿಕ ಸವಾಲುಗಳು, ಈ 2 ಅಧ್ಯಾಯಗಳ ನೋಟ್ಸನ್ನು ತಯಾರಿಸಿಕೊಳ್ಳಿ. ಅದೇ ರೀತಿ 7, 8 ಮತ್ತು 9ನೇ ದಿನಗಳಂದು ಭೂಗೋಳಶಾಸ್ತ್ರದ ಅಧ್ಯಾಯಗಳಾದಂತಹ 7ನೇ ದಿನದಂದು ಭಾರತದ ಮಣ್ಣುಗಳು ಮತ್ತು ಭಾರತದ ಅರಣ್ಯಗಳು, 8ನೇ ದಿನ ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಸಾರಿಗೆ ಸಂಪರ್ಕ, 9ನೇ ದಿನ ಭಾರತದ ಪ್ರಮುಖ ಕೈಗಾರಿಕೆಗಳು ಮತ್ತು ಭಾರತದ ನಿಸರ್ಗ ವಿಕೋಪಗಳು, ಈ ಅಧ್ಯಾಯಗಳ ನೋಟ್ಸನ್ನು ನಾವು ರೆಡಿ ಮಾಡಿಟ್ಕೊಳ್ಬೇಕು. 10ನೇ ದಿನ ಅರ್ಥಶಾಸ್ತ್ರ ವಿಭಾಗದ ಗ್ರಾಮೀಣಾಭಿವೃದ್ಧಿ ಮತ್ತು ಸಾರ್ವಜನಿಕ ಹಣಕಾಸು ಆಯವ್ಯಯ, ಈ ಅಧ್ಯಾಯಗಳ ನೋಟ್ಸನ್ನು ರೆಡಿ ಮಾಡಿಟ್ಕೊಳ್ರಿ. 11ನೇ ದಿನ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ವ್ಯವಹಾರಗಳು ಮತ್ತು ಉದ್ಯಮಶೀಲತೆ, ಈ ಅಧ್ಯಾಯಗಳ ನೋಟ್ಸನ್ನು ನೀವು ರೆಡಿ ಮಾಡಿಟ್ಕೊಳ್ಬೇಕು. 12ನೇ ದಿನದಂದು ನಕಾಶೆಗೆ ಸಂಬಂಧಿಸಿದಂತಹ ವಿವಿಧ ಭಾಗಗಳನ್ನು ನಕಾಶೆಯಲ್ಲಿ ಹೇಗೆ ಗುರುತಿಸಬೇಕು ಎಂಬುದನ್ನು ಅಭ್ಯಸಿಸಿ. ಅದರ ಲಿಂಕನ್ನು ನಾನು ಈಗಾಗಲೇ
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಜೊತೆಗೆ ಮೇಲೆ ಕಾಣುವಂಥ ಐ ಬಟನ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ ಅದರ ವಿಡಿಯೋದ ಲಿಂಕನ್ನು ಓಪನ್ ಮಾಡ್ಬೋದು. 13 ಮತ್ತು 14ನೇ ದಿನದಂದು ಈವರೆಗೆ ನಾವು ಅಭ್ಯಸಿಸಿದಂಥ ಎಲ್ಲ ಅಧ್ಯಾಯಗಳನ್ನು 1 ಬಾರಿ ಅಥವಾ 2 ಬಾರಿ ಪುನರ್ಮನನ ಮಾಡಬೇಕಾಗುತ್ತದೆ. 15ನೇ ದಿನದಂದು ಕಳೆದ ವರ್ಷಗಳ ಒಂದು ವಾರ್ಷಿಕ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅಥವಾ ಅದನ್ನು ಸಂಗ್ರಹಿಸಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ 3, 4 ಮತ್ತು 5 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗುತ್ತದೆ. ಇದು 15ನೇ ದಿನದ ಕಾರ್ಯ. 15ನೇ ದಿನದಂದು ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಕೆಲಸವನ್ನು ಮಾಡುತ್ತೇವೆ. ಪ್ರತಿ 15 ದಿನಗಳಿಗೊಮ್ಮೆ ಇದು ಪುನರಾವರ್ತನೆ ಆಗ್ತಾ ಇರಬೇಕು. ಅಂದರೆ ಈಗ ನಾವು 1ನೇ ದಿನದಿಂದ 15ನೇ ದಿನದವರೆಗೂ ನಾವೇನು ವರ್ಕ್ ಮಾಡಿದ್ದೀವಲ್ಲ ಅದು 16ನೇ ದಿನದಿಂದ 30ನೇ ದಿನದವರೆಗೂ ಕೂಡ ಏನಾಗಬೇಕು ಮತ್ತೆ ಕಂಟಿನ್ಯೂ ಆಗಬೇಕು. ಅದು ರಿವಿಷನ್ ಆಗ್ತಾ ಹೋಗ್ಬೇಕು, ರೊಟೇಟ್ ಆಗ್ತಾ ಹೋಗ್ಬೇಕು. ನೆನ್ಪಿಟ್ಕೊಳ್ರಿ, ಇಲ್ಲಿ ಮತ್ತೆ ನೋಟ್ಸ್ ಮಾಡೋದಲ್ಲ, ಈಗಾಗಲೇ ತಯಾರಿಸಿರುವಂಥ ನೋಟ್ಸನ್ನು ನಾವು ಪುನರ್ಮನನ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಈ ರೀತಿ 6 ಬಾರಿ ಪುನರಾವರ್ತಿಸಿದಾಗ ಅಲ್ಲಿಗೆ ಒಟ್ಟು 90 ದಿನಗಳು ಪೂರ್ಣಗೊಂಡಿರುತ್ತವೆ. ಈಗ 91ನೇ ದಿನದಂದು ಇತಿಹಾಸದ ಎಲ್ಲ ಅಧ್ಯಾಯಗಳನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿ 92ನೇ ದಿನ 93ನೇ ದಿನ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರದ ಎಲ್ಲ ಅಧ್ಯಾಯಗಳನ್ನು ನಾವು ಪುನರ್ಮನನ ಮಾಡಬೇಕಾಗುತ್ತದೆ. 94ನೇ ದಿನ ಭೂಗೋಳಶಾಸ್ತ್ರದ ಎಲ್ಲ ಅಧ್ಯಾಯಗಳನ್ನು ಮತ್ತೊಂದು ಸಾರ್ತಿ ಪುನರ್ಮನನ ಮಾಡಿ 95ನೇ ದಿನದಂದು ಅರ್ಥಶಾಸ್ತ್ರ, 96ನೇ ದಿನದಂದು ವ್ಯವಹಾರ ಅಧ್ಯಯನ ಮತ್ತು 97ನೇ ದಿನದಂದು ನಾವು ಪಟ್ಟಿ ಮಾಡಿಕೊಂಡಂಥ ನಕಾಶೆಯ ಅಂಶಗಳನ್ನು ಇಲ್ಲಿ ಪುನರಾವರ್ತನೆ ಮಾಡುತ್ತಾ ಹೋಗಬೇಕು. ಸಂಪೂರ್ಣವಾಗಿ ಭೂಗೋಳಶಾಸ್ತ್ರದಲ್ಲಿ ಕೇಳಿರುವಂಥ ಎಲ್ಲ ಪ್ರಮುಖ ಅಧ್ಯಾಯಗಳ ನಕಾಶೆಗಳನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಕಾಶೆಯಲ್ಲಿ ಗುರುತಿಸಬಹುದಾದಂಥ ಅಂಶಗಳನ್ನು ನಾವೀಗಾಗಲೇ ಪಟ್ಟಿ ಮಾಡಿಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಿರುತ್ತೇವೆ. ಅದನ್ನು ಮತ್ತೊಂದು ಬಾರಿ ನಾವು ಪುನರ್ಮನನ ಮಾಡಬೇಕಾಗುತ್ತದೆ.